ಒಂದು ದಿನಕ್ಕೆ 4 ವಿಡಿಯೋ ಹಾಕ್ಬೇಕಂತ ನನಗೂ ಆಸೆ ಐತ್ರಿ. ಆದರೆ ಏನು ಮಾಡ್ತೀರಿ ಹೇಳ್ರಿ, ಇರೋದೇ ಸದ್ಯಕ್ಕೆ 2 ಚಾನಲ್ ಆಗಿರೋದ್ರಿಂದ ಅದ್ರಾಗೊಂದು ಇದ್ರಾಗೊಂದು ಅಷ್ಟು ಹಾಕು ಅಂತ ಅದರ ಏನಾಗುತ್ತೆ ಅನ್ನೋದು ದಿನಕ್ಕೆ ಜೀವ ಕೈ ಹಿಡ್ಕೊಂಡು ನಿಂತಂಗೆ ಆಗೈತಿ. ಅದಕ್ಕೆ 2 ಹಾಕೋದು ಬೇಡ ಅಂತೇಳಿ ಆದಷ್ಟು ಕಮ್ಮಿ ಮಾಡತ್ತೀನಿ. ಒಂದೊಂದು ಹಾಕ್ಬೇಕು ಅಂದರೆ 2 ಇದಾಗೈತಿ, ಅದು ಇನ್ನೊಂದು ಇದಾದ್ರೆ ಹಾಕ್ತೀನಿ. ಇದ್ರೊಳಗೂ ಅಷ್ಟೇ ಒಂದು ಸಲ 2 ಹಾಕ್ತೀನಿ, ಒಂದು ಸಲ 1 ಹಾಕ್ತೀನಿ. ಆಮೇಲೆ ನಾನು ಉಳ್ಕಿದ ಚಾನಲ್ ಇದಾಗ್ಯಾವಲ್ಲ, ಫಸ್ಟಿನ ಹೊಸ ನನ್ನ ಚಾನಲ್ಗಳು ಹೋಗ್ಯಾವಲ್ಲ, ಅವಕ್ಕದ್ರಾಗ ಬಿಡಬೇಡ್ರಿ, ಕಂಟಿನ್ಯೂ 3 ತಿಂಗಳವರೆಗೂ ವಿಡಿಯೋ ಹಾಕಲೇಬೇಕು ಅಂತ ಹೇಳ್ಯಾರ. ಹಾಗಾಗಿ ಅವಕ್ಕೆ ಸ್ಟೋರಿ ಎಲ್ಲ ಹಾಕೋಕ್ಕಾಗ್ತಿಲ್ಲ. ಮತ್ತು ಏನು ಮಾಡೋದು, 10 ನಿಮಿಷದ್ದು ಮಾಡಿ ಹಾಕ್ಕೊಂತ ಕುಂದ್ರಾಕು ಆಗಂಗಿಲ್ಲ ಅಂತೇಳಿ ಒಂದು 3 ನಿಮಿಷ 4 ನಿಮಿಷದ್ದು ಅಷ್ಟೇ ಸಣ್ಣ ಸಣ್ಣ ಒಂದು ಕಾಮಿಡಿಗಳನ್ನ ಮಾಡಿ ಹಾಕ್ತಾ ಇದ್ದೀನಿ. ಅಷ್ಟಕ್ಕೂ ನೋಡಿರಿ, ಅವು ಹಾಗೆ ಅವು ಏನು ಸರಿ ಹೋಗಿಲ್ಲ ಚಾನಲ್, ಆದರೆ 3 ತಿಂಗಳವರೆಗೂ ಹಾಕಲೇಬೇಕು, ಬಿಡೋಂಗಿಲ್ಲ ಅಂತ ಹೇಳ್ಯಾರ. ಹಾಗಾಗಿ ಅವಕ್ಕೆ ಹಾಕ್ತಾ ಇದ್ದೀನಿ. ನಾನು ನಿಮಗೆ ಇದನ್ನು ಹೇಳಿದ್ದೆ ನಿಮಗೆ, ಅದ್ರ ಸಂಬಂಧ ಅದನ್ನು ನೋಡಿರಿ. ಯಾವಪ್ಪ ಫೋನ್ ಹಚ್ಚಿದ್ದು ಸುಳ್ಗಣ್ಣ ನಂಬರು ಗೊತ್ತಾಗೋದಿಲ್ಲ ನನಗೆ. ಇದನ್ನೊಳಗೆ ಹಿಡ್ಕೊಂಡು ಕುಂತೆ ಬಿಡ, ಕೊಯ್ಯ ಕೊಟ್ಟ ಹಚ್ಚಿಬಿಟ್ಟತಿ. ಹಲೋ ಹಲೋ ಯಮ್ಮ, ಏನ್ ಮಾಡತ್ತಿ ಬೇ? ಯಾರು? ನಾನ್ ಬೇ ಮನೋಜ. ಅಯ್ಯೋ ಅಯ್ಯೋ ಅಯ್ಯೋ, ಯಮ್ಮ ಅಂದ್ಮೇಲೂ ಗೊತ್ತಾಗ್ಲಿಲ್ಲ. ಅಯ್ಯೋ ದೇವ್ರೇ ಮನೋಜ, ಹೆಂಗದೀಪ ಆರಾಮದಿಯಾನ ನಮ್ಮ ಮಗನ? ಓ ಆರಾಮದೇನಿ ನೋಡ. ಅಂದಂಗ ಯಮ್ಮ, ಅದು ಇದು ಏನದು ಆರಾಮದಿಯಲ್ಲ ಒಟ್ಟು? ಏನೋ ಹೇಳ್ಬೇಕು ಅಂತೀಯಪ್ಪ, ಆದ್ರೆ ಪೂರ ಹೇಳುವಲ್ಲಿ. ಏನ್ ಹೇಳ, ಆರಾಮದಿಯಾ? ಊರಿಗೆ ಬಂದಿಯಾನ ನೀನು? ನಿನಗೂ ಸುಟ್ಟಿ ಕೊಟ್ಟಾರನ? ಇಲ್ಲಿ ನೋಡ್ಬೇ, ನಮಗೆ ಕೊಟ್ಟಿಲ್ಲ. ಬಂದಾಳ ನಿಮ್ಮ ಮೊಮ್ಮಗಳು. ಸುಟ್ಟಿ ಕೊಟ್ಬಿಟ್ಲೆ ರೈಟ್ ಅಂದಾಳಲ್ಲ. ಹ್ಞೂ, ಅವು ಏನಪ್ಪ ನಮಗೂ ಗೊತ್ತಾಗಲ್ಲ. ಅವು ಏನೋ ಇಂಜಿನಿಯರಿಂಗ್ ಓದಾಕತ್ತಾಳಲ್ಲ, ಅವು ಏನೇನೋ ಎಕ್ಸಾಮ್ ಇದ್ವಂತೆ, ಹಾಗಾಗಿ ಅದು ಸುಟ್ಟಿ ಕೊಟ್ಟಾರ ಅಂತ ಮಾತಿದ್ಲಪ್ಪ. ಹೌದಾ? ಅಂದಂಗೆ ಮತ್ತೆ ಏನು ಸಮಾಚಾರ? ಮನ್ಯಾಗ ಅತ್ತಿ ಮಾವ ಎಲ್ಲರೂ ಆರಾಮದಾರ? ಎಲ್ಲರೂ ಆರಾಮದಾರಪ್ಪ. ನೀ ಆರಾಮದಿಯಲ್ಲ? ಬಂದಂದ್ರೆ ಬಾಯಿ ಕಡೆ ಒಟ್ಟ ಬರೋದೇ ಇಲ್ಲಪ್ಪ ನೀನಾರ ಆತಾಗ. ಬಂದು ಹೋಗ, ನಿಮ್ಮ ಅಜ್ಜಿ ಗೊತ್ತಾಗ್ಲಾರ್ದಂಗೆ ಬಾ. ನಿಮ್ಮ ಅಜ್ಜ ಬೈತಾನ ಮತ್ತೆ ಗೊತ್ತಾಕೊಂತ ಬಂದ್ರೆ, ಅದಕ್ಕೆ ಗೊತ್ತಾಗ್ಲಾರ್ದಂಗೆ ಬಂದ್ಬಿಡು ಮಗನ. ಏನಪ್ಪ? ಆಮೇಲೆ ಇನ್ನೊಂದು ವಿಚಾರ, ನಾವು ಹೊಸದೊಂದು ಬಜ್ಜಿ ಮಿರ್ಚಿ ಅಂಗಡಿ, ಚಹಾದ ಅಂಗಡಿ ತೆಗಿಯಾಕತ್ತೇವೆ. ನಾನು ನಿಮ್ಮ ಅತ್ತಿ ಇಲ್ಲಿ ಊರಾಗ ಬೇಕಿ ಹೆಣ್ಮಗಳು ನಾವೆಲ್ಲರೂ ಸೇರಿಸಿ ತೆಗಿಯಾತೇವೆ. ಭಾರಿ ಚಲೋ ಅಂಗಡಿ. ಓಪನಿಂಗ್ ಅನ್ನಕ್ಕೆ ನಾ ಏನು ದೊಡ್ಡ ಪ್ರಮಾಣದಾಗ ಏನು ಮಾಡಲ್ಲ, ಸಣ್ಣ ಪ್ರಮಾಣದಾಗ ಆದ್ರೂ ಒಂದು ಪೂಜೆ ಮಾಡ್ತೇವಲ್ಲ, ಹೇಳ್ತೇವಿ. ಆತಂದ್ರೆ ಬಾ, ನಿಮ್ಮ ಅವ್ವನ ಕರ್ಕೊಂಡು ಬೈಕ್ನಾಗ ಏನಂತಿಪ್ಪ? ಓ ಹೌದಾ, ಸರಿ ಸರಿ. ಎಂದು ತೆಗಿತಿರತ್ತಿ ಅಜ್ಜಿ? ಇದ ವಾರದಾಗ ಅಂತ ಹೇಳಣ ನನ್ನ ಮಗ. ಇನ್ನು ಒಟ್ಟು ಏನಾರ ಕೆಲಸ ಉಳ್ದತ್ತೆ ಏನೋ ಅದೆಲ್ಲ ಮುಗಿಸಿ ಒಟ್ಟು ತೆಗಿತಾರ. ಓ ಹೌದಾ, ಸರಿ ಸರಿ, ಆಯ್ತಂಗಾರ ಆಯ್ತು. ಬರ್ತೇನೆ ಬೇ. ಮತ್ತೆ ನಿಮ್ಮ ಮೊಮ್ಮಗಳು ಏನು ಮಾಡಕತ್ತಾಳ? ಎಷ್ಟು ದಿನ ಇರ್ತಾಳೆ ಇನ್ನು ಅಲ್ಲೇ? ಇನ್ನು ಎಷ್ಟು ದಿನ ಇರ್ತಾಳ ಗೊತ್ತಿಲ್ಲ. ಒಟ್ಟಿಗೆ ನಿನ್ನೆಯಿಂದ ಅವ್ರ ಅಪ್ಪನ ಕಡೆ ಏನೋ ಕೇಳ್ಬೇಕು ಅನ್ನಕತ್ತಿದ್ಲು. ನನಗೆ ಹೇಳಾಳ ಅದೇನೋ ಆಕಿ ಕೆಲ್ಸಕ್ಕೆ ಅದೊಂದು ಕೆಲಸ ಅಂತ. ನಾನು ನೋಡಾಕಿ ಓದ್ತಾಳಲ್ಲ, ಆ ಓದಿಗೆ ಅದು ಎಂಥದ ಅಂದ್ಲಪ್ಪ, ಇದು ಕಂಪ್ಯೂಟರ್ ಬೇಕಂತೆ. ಆ ಕಂಪ್ಯೂಟರ್ ಸಂಬಂಧ ಅಪ್ಪನ ಕೇಳ್ಬೇಕು ಅನ್ನತ್ತಿದ್ಲಪ್ಪ. ಅದು ಏನು ಮಾಡ್ತಾಳ ಗೊತ್ತಿಲ್ಲ. ಓ ಕಂಪ್ಯೂಟರ್ ಬೇಕಂತನ? ಅದೇ ಅಂತದ ಟಾಪು ಗೀಪು ಅನ್ನತ್ತಿದ್ಲಪ್ಪ. ಅದು ಬೇಕಂತೆ. ಅವ್ರಪ್ಪನ ಕೇಳ್ತೀನಿ ಅಂತಂದ್ಲ. ರೊಕ್ಕ ಎಷ್ಟು ಏನದಕ್ಕೆ ಈಗ ಕೇಳ್ತೀನಿ ಅಂತಾಳೆ. ಇವ ಏನಂತಾನೆ ಯಾರಿಗೆ ಗೊತ್ತು. ಒಟ್ಟೆಲ್ಲ ಮುಗಿಸ್ಕೊಂಡು ಅವ್ನು ಕೊಡಿಸ್ಕೊಂಡೇ ಬರ್ತಾಳೋ, ಏನು ರೊಕ್ಕ ಇಸ್ಕೊಂಡು ಬರ್ತಾಳೋ ಏನೋ ಗೊತ್ತಿಲ್ಲ. ಇಲ್ಲಿ ನಮ್ಮೂರ ಎಲ್ಲಿ ಸಿಗ್ಬೇಕ? ಹುಬ್ಳಿ ಪೇಟೆಗೆ ಹೋಗ್ಬೇಕು. ಅಕಸ್ಮಾತ್ ರೊಕ್ಕ ಇತ್ತು ಕೊಟ್ಟು ಕಳಿಸಿದ್ರೆ, ಆ ಬೆಂಗಳೂರಾಗ ಏನಾರು ತಗೋತೀನಿ ಅಂದ್ಲು ಅಂದರೆ ಅವ್ನು ಸ್ವಲ್ಪ ಜೊತೆ ಕರ್ಕೊಂಡು ಕೊಡ್ಸಪ್ಪ. ಏನು ಯಾರು ಕೊಟ್ಟು ಮಾತಾಡತ್ತೀವಿ? ಇದು ಪಾರಕ್ಕನ ಮಗ. ಮನಿ ಓಪನಿಂಗ್ ಐತಲ್ಲ, ಅದಕ್ಕೆ ಮನಿ ಗೃಹ ಪ್ರವೇಶ ಐತಿ. ನೀನು ಅಜ್ಜ ಇಬ್ರು ಬರ್ಬೇಕು. ನಾ ಎಲ್ಲಾರ್ಗಿ ಫೋನ್ ಹಚ್ಚಿ ಹೇಳ್ತೀನಿ ಅನ್ನತ್ತಿದ್ದ. ಸರಿ ಇಡ್ತೇನೆ ತಗೋ, ಇಡ್ತೇನಪ್ಪ. ನಿಮ್ಮ ಅವ್ವ ಹೇಳಿ ಬರ್ತೇವೆ ಅಂತೇಳಿ. ಸರಿ ಸರಿ, ನಾನು ರಾತ್ರಿ ಫೋನ್ ಮಾಡ್ತೀನಿ. ಪಾರಕ್ಕನ ಮಗನ? ಅಲ್ಲ, ಪಾರಕ್ಕನ ಮಗ ಇಲ್ಲೇ ಅದನ. ಒಂದು ಹೆಜ್ಜೆ ಬಂದು ಹೇಳೋಬೋದಾ? ಅವನು ರಾಕೇಶ್ ಹಂಗ್ಯಾಕೆ ಮಾಡಿದ? ಇಲ್ಲ ಇದ್ದೂರಾಗ ಇದ್ಕೊಂಡು ಫೋನ್ ಹಚ್ಚಿ ಹೇಳೋದಂದ್ರೆ ಹಂಗ್ಯಾಕೈತೆ ಸರಿ ಅನ್ನಿಸ್ಲಿಲ್ಲ. ಏನೋ ಗೊತ್ತಾಗ್ಲಿಲ್ಲ. ಹಂಗೆಲ್ಲ ಏನಿಲ್ಲ, ನೀ ಹಂಗೆಲ್ಲ ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಅದು ಏನಾತ್ ಗೊತ್ತಾ, ಅವ ಫೋನ್ ಹಚ್ಬೇಕಂತ ಹಚ್ಚಲಿಲ್ಲಂತೆ. ಅವ್ರ ಕಡೆ ಬಳಗದಕ್ಕೆ ಯಾರ ಹಚ್ಚಾಕತ್ತಿದ್ನಂತೆ, ದೂರದವರಿಗೆ ಹಚ್ಚಾತಿದ್ನಂತೆ. ಅದು ತೆಪ್ಪಿ ನಂಬರ್ ಗೊತ್ತಾಗಲ್ಲ, ನಮ್ಮ ಫೋನಿಗೆ ಬಂದತಿ. ಹಲೋ, ಯಾವ ದ್ಯಾಮವನ ಅಂಕವನ ಏನೋ ಹೆಸರು ಹೇಳಿದ. ನಾನು ಇಲ್ಲಪ್ಪ, ನಾನು ಇಲ್ಲೇ ಶಾಂತವ ದೊಡ್ಡವ ಗೊತ್ತಾಗಲಿಲ್ಲನ ಅಂತಂದೆ. ಅಯ್ಯೋ ದೊಡ್ಡವ ನೀ ಏನು ನನಗೆ ಗೊತ್ತಾಗಲಿಲ್ಲವ, ನಾನು ಹಿಂಗೆ ಮೂರನವ್ರಿಗೆ ಹಚ್ಚಕ್ಕೆ ಹೋಗಿ ಬಂದೈತಿ. ಸರಿ ಆತು, ಈಗ ಮನೆ ಓಪನಿಂಗಿಗೆ ಕರೆಯಾಕ ಹಚ್ಚಿದ್ದೆ ಅವರಿಗೂ. ನೀನು ಬಂದ್ಬಿಡ್ಬೆ, ಅವು ಬರ್ತಾಳೆ ನೋಡು, ಅಪ್ಪ ಬರ್ತಾನೆ ಕಾರ್ಡ್ ಕೊಟ್ಟು ಕರೆಯಾಕ ಅಂತಂದ. ಆಯ್ತು ಬರಪ್ಪ ಅಂತಂದೆ ಅಷ್ಟೇ. ನಮಗೆ ಹಚ್ಚಬೇಕು ಅಂತ ಹಚ್ಚಲಿಲ್ಲವ. ಓ ಹೌದಾ, ಅದೇ ಅಂದೆ ನಾನು, ಯಾಕೆ ಹಿಂಗೆ ಯಾಕೆ ಮಾಡಿದ ಇವ ಅಂತೇಳಿ. ಸರಿ ಸರಿ. ಮತ್ತೆ ಅವ ಏನೋ ಹೇಳ್ಬೇಕು ಅಂದೆ ನೆನಪಾರಿದೆ. ಎಲ್ಲದಳಿಕೆ ಅಪ್ಪ ಅಪ್ಪ ಅಂತ ಹುಡುಕಾಡಕತ್ತಿದ್ಲು ಅಂತ? ಇಲ್ಲ ಅದೇನಪ್ಪ. ನಾನು ಅಂಗಡಿ ಹೊಂಟೇನಿ, ಪಟ್ಟ ನಂಗೆ ಏನನ್ನೋದು ಹೇಳು. ರೊಕ್ಕ ಏನಾರು ಬೇಕನ್ ಖರ್ಚಿಗೆ? ಏನು ಅಂಗಿ ಹಿಂಗಿ ತೊಗೋಬೇಕನ? ಒಂದು 1500 ರೂಪಾಯಿ ಕೊಟ್ಟರೆ ಸಾಕಾಕತ್ತೇನ?
ಅಪ್ಪ 1,000 ರೂಪಾಯಿ 1,500 ರೂಪಾಯಿದಾಗೆಲ್ಲ ಬಗೆಹರಿಯೋದಲ್ಲ ಈ ಸಲ. ಅದು ಆಮ್, ದುಡ್ಡು ಬೇಕಾಗಿತ್ತು. ದುಡ್ಡು ಅಂದರೆ ದುಡ್ಡೇ ಬೇಡ ಏನು? ಅಪ್ಪ. ಅದು ಅಜ್ಜಿ ಹೇಳ. ಅಯ್ಯೋ ಕರ್ಮ, ಏನ ಅಂದೇವ ಹೆಸರು? ಹಾಂ ಹಾಂ ಹೇಳ್ತಾನೆ ಅಕ್ಕ. ಅದು ಈಕಿ ದೊಡ್ಡ ಸಾಲಿ ಕಲಿಯಾಕತ್ತಾಳಲ್ಲ, ಆ ಸಾಲಿಗೆ ಏನಾಗ್ಬಿಟ್ಟೈತಿ ಅಂದ್ರೆ ಅದು ಎಂಥದ ಕಂಪ್ಯೂಟ್ರ್ ಬೇಕೇ ಬೇಕಂತಪ್ಪ. ಅದಿದ್ರೆ ಓದೋಕ್ಕಾಗೋದಂತೆ, ಇಲ್ಲಾಂದ್ರೆ ಆಗೋದೇ ಇಲ್ಲಂತೆ. ಅದ್ರಾಗ ಏನೇನೋ ನೋಡವು ಮಾಡವು ಎಲ್ಲ ಅವು ಕಲಿಯೋದು ಎಲ್ಲ ಬರ್ತದಂತೆ, ಅದನ್ನ ನೋಡಿ ಕಲಿಬೇಕಂತೆ. ಹಾಗಾಗಿ ಅವು ಏನು ಮಾಡಲಿ ಅಂತೇಳಿ ಬೇಜಾರು ಮಾಡ್ಕೊಂಡು ಅಳಾಕತ್ತಿತ್ತು ಪಾಪ. ಕಂಪ್ಯೂಟ್ರ್? ಅಯ್ಯಪ್ಪ, ಅಲ್ಲಿ ಬೇ ಅದಕ್ಕೆ ರೊಕ್ಕ ಎಷ್ಟು ಏನು? ನಾ ಏನು ಮಾಡಲಿ ಬೇವ, ಎಲ್ಲಿಂದ ಕೊಡಿಸ್ಲೀಗ? ಆಕಿ ಕೇಳ್ತಾಳೆ ಬಿಡು, ಆದ್ರೆ ನನಗೆ ಕೊಡ್ಸಕ್ಕೆ ಆಗ್ಬೇಕಲ್ಲ ಅದನ್ನೆಲ್ಲ. ಹಂಗಂದ್ರೆ ಹೆಂಗಪ್ಪ? ನೀನು ಹೇಳಂಗಾರ ನೋಡೋಣ. ಹಂಗಂದ್ರೆ ಹೆಂಗೆ ಹೇಳಿ ಕೊಡ್ಸಕ್ಕೆ ಆಗ್ಬೇಕಲ್ಲ ಕರೆ, ಆದ್ರೆ ಮತ್ತೆ ಈಗ ಸಾಲಿಗೂ ಬೇಕೇ ಅಲ್ಲ. ಈ ಫೀಸ್ ಕಟ್ಟಿಂದೆ ಇದನ್ನ ಕೊಡ್ಸಲ್ಲ ಅಂದ್ರೆ ಹೆಂಗೆ? ಅಪ್ಪ, ನಾನು ಮೊದಲೇ ಬೇಕಾಗಿತ್ತು ಹೋದ ವರ್ಷನೇ. ಆದಷ್ಟು ಟ್ರೈ ಮಾಡಿದೆ ಬೇಡ ಕೇಳೋದು, ಅಪ್ಪಗೆ ತ್ರಾಸಕತಿ ಅಂತೇಳಿ. ಆದರೆ ಏನು ಮಾಡ್ಲಿಕ್ಕೆ, ನನಗೂ ಬೇರೆ ಅನಿವಾರ್ಯತೆ ಆಗ್ಬಿಡ್ತು. ಗೊತ್ತಾಗಲೇ ಇಲ್ಲ, ಬೇಕೇ ಬೇಕು ಅನ್ನಂಗೆ ಆತಪ್ಪ. ಅದು ಫೋನ್ಗೊಳಗೂ ಅವೆಲ್ಲ ಇದಾಗಲ್ಲ. ಆಗ ಅದ್ರೊಳಗೆ ಇವು ಎಲ್ಲ ಕಳಿಸ್ತಾರೆ ನಮ್ಗೆ, ಅಸೈನ್ಮೆಂಟ್ ಕಳಿಸ್ತಾರೆ, ಸಬ್ಮಿಟ್ ಮಾಡೋವಿರ್ತಾವೆ, ಎಕ್ಸಾಮ್ಸ್ ತೊಗೊತಾರ, ಎಲ್ಲ ಅದ್ರೊಳಗೆ ಮಾಡ್ಬೇಕು. ಅವಿಯಂತ ಟೀಚರ ಅವು ಬೋರ್ಡ್ ಮ್ಯಾಗ ಬರ್ಸಕ್ಕಾಗೋದಿಲ್ಲ ಅವ್ರಿಗೆ ಸರ್ಗಳಿಗೆ. ಅದೇನೋ ಕಂಪ್ಯೂಟರ್ನಾಗ ಕಳ್ಸೋದು, ಒಬ್ರ ಮನ್ಯಾಗ ಇರ್ತೈತಿ ಒಬ್ರ ಮನ್ಯಾಗ ಇರೋದಿಲ್ಲ. ಇವ್ರು ತಗೋ ಅಂತಂದ್ರೆ ಯಾರ್ಯಾರು ಎಷ್ಟಂತ ತಗೋಬೇಕು? ಇದು ಯಾಕೆ ಸರಿ ಒಂದು ಬಿಡು ಇದು. ಅಲ್ಲ, ನೀ ಹೇಳ್ಬೇಕಿಲ್ಲ ಅವ್ರಿಗೆ ಬೋರ್ಡ್ ಮ್ಯಾಗ ಬರ್ಸ್ರಿ ಅಂತೇಳಿ. ಹಂಗೆ ಹೇಳಕ್ಕೆ ಬರಲ್ಲಪ್ಪ, ಅದು ಹಂಗೆ ಹೇಳೋದಲ್ಲ. ಅದು ಎಕ್ಸಾಮ್ಸ್ ತೊಗೊತಾರೆ, ಅಸೈನ್ಮೆಂಟ್ ಇರ್ತಾವೆ ಅವ್ರು. ಆಮೇಲೆ ನಾವೀಗ ಇಂಜಿನಿಯರಿಂಗ್ ಬೇರೆ ಕಲಿತಾ ಇದ್ದೀನಲ್ಲ, ಕೆಲವೊಂದು ಮಾಡೆಲ್ಸ್ ರೆಡಿ ಮಾಡೋದಿರ್ತೈತಿ, ಅವ್ನು ಸಬ್ಮಿಟ್ ಮಾಡಬೇಕು. ಆಮೇಲೆ ಇದು ಏನದು ಇದು ಲೆಕ್ಕ ಇದೆಲ್ಲ ಇದು ಇರ್ತೈತಲ್ಲ, ಅವೆಲ್ಲವನ್ನು ಬಿಡಿಸ್ಬೇಕು. ಭಾಳ ಕೆಲಸ, ಮ್ಯಾಥ್ಸ್ ಎಲ್ಲ ಸಖತ್ ಇದು ಟಫ್ ಇರ್ತಾವೆ, ಅವಕ್ಕೆಲ್ಲ ಬೇಕೇ ಬೇಕು. ಆಮೇಲೆ ಆನ್ಲೈನ್ ಕ್ಲಾಸಸ್ ಇರ್ತಾವೆ, ಅದನ್ನು ಮಾಡಬೇಕು. ಏಪ್ಪ ದೇವ್ರೆ, ಏನೇನು ಹೇಳ್ತೀಯ ನನಗೊಂದು ತಲೆಯಾಗ ಹೋಗೋಲ್ತು. ಈಗ ಕಂಪ್ಯೂಟ್ರಿಗೆ ಎಷ್ಟು ಆಕತ್ತೆ ರೊಕ್ಕ? ಅದೇನಪ್ಪ, ನಾವು ತೊಗೊಂಡಂಗೆ ಅದಾವು. ಒಂದು 30,000 ರೂಪಾಯಿ ಮ್ಯಾಲೆ ಆಗ್ಬೋದು ಅಂತ ನಾ ಅಂದ್ಕೊಂಡೇನಿ. ಎಷ್ಟು ರೇಟಿನ ಅದಾವು ಏನು ಎತ್ತ ನಂಗಿನ್ನೂ ಪೂರ ಗೊತ್ತಿಲ್ಲ. ಅಲ್ಲಿ ಹೋಗಿ ವಿಚಾರಿಸಿದ ಮೇಲೆ ಗೊತ್ತಾಕತಿ. ಆದರೆ ಒಂದು 30,000 ರೂಪಾಯಿ ಅಂದಾಜು, ಅದ್ರ ಮೇಲೂ ಆಗ್ಬೋದು, ಕಡಿಮೆ ಅಂತರೂ ಆಗಲ್ಲ. ಅಯ್ಯವ್ವ ದೇವ್ರೆ, 30,000 ರೂಪಾಯಿ ಐತಿನ ಇಲ್ಲ? ಏನಾರ ಲೆಕ್ಕಪಕ್ಕಿ ಬಿಟ್ಟು ವಿಚಾರ ಅನ್ನೋದು ಐತೆ ಇಲ್ಲ? 30,000 ಅಂದ್ರೆ ಅಲ್ಲಲ್ಲ, ಏನಾರ ಒಂದು ಮಾಡಲ್ಲ ನೋಡೋಣ. ಇದ್ಯಾಕ ಬಾಳೆ ಮಾಡೋರ ಲಕ್ಷಣ ಅಲ್ಲಿ ಬಿಡಿದು? ಹಾಂ, ಸಾವಿರಾರು ಗಟ್ಲೆ ಲಕ್ಷ ಗಟ್ಲೆ ಇದಕ್ಕೆ ಕೊಡೋದು ಅಂತಂದ್ರೆ ಹೆಂಗದು? ಅಯ್ಯೋ ಕತಿಯೇ ಹಾದೆ. ಇವು ತೊಗೊಳೋದು ಎಷ್ಟು ಪಗಾರ ಏನ? ಕಲಿಯಾಕ ಒಂದು 10-15 ಲಕ್ಷ ರೂಪಾಯಿ ಹೋಗ್ಬಿಡ್ತತಿ. ಇವು ಆಮೇಲೆ ಕೆಲ್ಸಕ್ಕೆ ಸೇರಿ ಮಾಡಿ ಅದನ್ನು ದುಡಿದು ಸಂಪಾದನೆ ಮಾಡಿ ಗುಡ್ಸೋ ಮಟ್ಟ 8 ವರ್ಷ ಬೇಕಾ ಏನ ಸುಡ್ಗಾಡತ್ತಾಗ? ನೋಡವ, ನೀನು ಸಾಲಿಗೆ ಹಾಕೋ ರೊಕ್ಕನ ಸುಮ್ಮನೆ ಬ್ಯಾಂಕ್ನಾಗ ಇಡ್ತಾನೆ, ತಿಂಗಳ ಬಡ್ಡಿ ಬರ್ತತಿ, ಜೀವನ ಮಾಡ್ಕೊಂಡು ಹೋಗ್ಬೋದು. ಏನಂತಿ? ಹೂನಾ? ಸುಮ್ಮನೆ ಹಂಗೆ ಮಾಡ್ಲೇನ? ಏನ್ ಹಂಗಂತೆ? ಮೊನ್ನೆ ನಮ್ಮ ಸೌಕಾರ್ರಿಗೆ ಅಂಗಡಿ ಕೊಟ್ಟಾರಲ್ಲ, ಅವ್ರ ಮಗ ಅದೇನೋ ಡಾಕ್ಟರ್ ಕಲಿ ಹಾಕತ್ತಾನಂತವ. 1 ಕೋಟಿ ರೂಪಾಯಿ ಅಂತ ಬೇವ. ಅದು ಏನೋ ಫ್ರೀದಾಗ ಆದ್ರೆ ಕಮ್ಮಿದಾಗ ಆಕತ್ತಂತೆ. ಈ ಮಾರ್ಕಸ್ ಏನೋ ಒಂಚೂರು ಕಮ್ಮಿ ಬಿದ್ದಾವಂತೆ. 1 ಕೋಟಿ ರೂಪಾಯಿ ಹೇಳ್ಯಾರಂತ. ಅಂದ್ರೆ ತಿಂಗಳಿಗೆ 20 ಲಕ್ಷ ರೂಪಾಯಿ ಸನಕ್ಕೆ ಬಿತ್ತದ. 1 ಕೋಟಿ ರೂಪಾಯಿ ಅಂದ್ರೆ ಎಷ್ಟಾಗ್ತದ? ಹಾಗಾಗಿ ಅದನ್ನ ಮಾತಾಡಕತ್ತಿದ್ರು. ಹೋಗ ಮರ, 1 ಕೋಟಿ ರೂಪಾಯಿ ಬ್ಯಾಂಕ್ನಾಗ ಇಟ್ರೆ ಬೇಕಾದಂಗೆ ಏನದು ಬಡ್ಡಿ ಬರ್ತೈತಿ, ಜೀವನ ಮಾಡ್ಬೋದು. ಅದು ಬೇಡ, ಹೋಲಿ 1 ಕೋಟಿ ರೂಪಾಯಿಗೆ ಒಂದು 2 ಮನೆ ಕಟ್ಟಿಸ್ಕೊಟ್ಬಿಟ್ರೆ ತಿಂಗಳ ಆ ಮನಿದು ಈ ಮನಿದು ಬಾಡಿಗೆ ಬರ್ತಿರ್ತೈತಿ, ಇರಾಕ್ ನೆಲಿ ಹಾಕತಿ, ಎಲ್ಲ ಮಸ್ತಾಗಿ ತಿಂಗಳ ಮನ್ಯಾಗಿದ್ದ ಬಾಡಿಗೆ ತಿನ್ಕೊಂತ ಆರಾಮಾಗಿರ್ಬೋದು. ಇವ್ ಯಾವ ಹೇಳನೋ ಮರ ಈ ಪರಿ ರೊಕ್ಕ ಹಾಳು ಮಾಡೋದು ಅಂತೇಳಿ ಅನ್ನಕತ್ತಿದ್ರು ಅವ್ರು. ಗೊತ್ತನ? ಅದು ಏನಾರ ಆಗುವಂತ ಕಾಕಿಗೆ ಒಂದು ಕಂಪ್ಯೂಟರ್ ಕೊಡಿಸ್ಲಾ? ಅಲ್ವೇ ಅಮ್ಮ, ಎಲ್ಲಿದ ಕೊಡಿಸ್ಲಿ ಬೇವ ನಾನು? ಅವ ನೋಡಿದ್ರ 60-70 ಸಾವಿರ ತಲೆ ಮ್ಯಾಗ ಹೇರ್ಯಾನ ಸಾಲಾನ. ಇಸ್ಪಿಟ್ ಆಡಿ ಗಾಡಿ ಹಾಳು ಮಾಡಿಟ್ಟು ಊರು ಹೊಲ್ ಕಟ್ಟಬಾಡೆ. ಆ ಸುಳೆ ಮಗ ಹಂಗೆ ಕಾಡ್ತಾನ. ಈಗ ಇದು ಓದೋದು ಅಂತೇಳಿ ಈ ವರ್ಷದ್ದು 2,20,000 ರೂಪಾಯಿ ಫೀಸ್ ಕಟ್ಬೇಕು ಅಂತ ಹೇಳಿ ಅದು ಎಲ್ಲಿದ ತಗ್ಸಿ ಮಾಡಿ ನನ್ನ ಹತ್ರ ಕೂಡ ದುಡ್ದಿದ್ದು ದುಂಡು ಗುಡಿಸಿ ಎಲ್ಲ ಕೂಡಿಸಿ ಸೇರಿ ಫೀಸ್ ಕಟ್ಟಿದ್ದಾತ. ಅದ್ರದ್ದು ಇನ್ನು ಮತ್ತೆ ನನ್ಗೆ ಫೀಸ್ ಕಟ್ಟೇನಿ ಅಂದ್ರೆ ಸಾಲಿಗೆ ಕಟ್ಟೇನಿ. ಅದ್ರದ್ದು ಎಷ್ಟೈತಿ? ಇನ್ನು 1,20,000 ರೂಪಾಯಿ ತಲೆ ಮ್ಯಾಗ ಸಾಲ ಐತಿ. ಇದು ಒಂದು ಅಂಗಡಿದು 2.5 ಲಕ್ಷ ರೂಪಾಯಿ ತಲೆ ಮ್ಯಾಗ ಸಾಲ ಐತಿ. ಅದಕ್ಕೆ ಬಡ್ಡಿ ಬೆಳಿತಾನೆ ಐತಿ. ಸಾಲದಕ್ಕೆ ಇವಂದೊಂದು 70,000 ಎಷ್ಟಾಯ್ತು? ಇಲ್ಲೇ ಒಂದು 3-4 ಲಕ್ಷ ರೂಪಾಯಿ ಆಯ್ತು. ಈಗ ಮತ್ತೆ ಕಂಪ್ಯೂಟರ್ ಅಂತಾಳ. ನಾ ಏನು ಮಾಡಲಿ ಬೇವ? ನಾ ಜೀವ ಸಹಿತ ಇರಲೇ ಬೇಡ? ನಾ ಎತ್ತಾಗಾರ ಹೋಗ್ಲೇನ? ಇವ್ರಿ ಯಾಕೆ ಹಂಗೆ ಚೀರಾಡ್ತೀರಿ? ಅದೇನಂತಾರಲ್ಲ, ಕತಿ ನಿಮ್ದೊಂದ ತಗ. ಮಗಳು ಓದ್ಬೇಕು, ರೊಕ್ಕನೂ ಹೋಗ್ಬಾರ್ದು ಅಂದ್ರೆ ಅದಂತಾರಲ್ಲ, ಅಕ್ಕಿ ಮ್ಯಾಗ ಆಸಿ ನೆಂಟ್ರ ಮ್ಯಾಗ ಪ್ರೀತಿ ಅಂತೇಳಿ. ಬಿಡ್ರಿ ಹೋಲ ತಗ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಅವಿ, ನಂದ ಸರ ಕೊಡ್ತೀನಿ,
ಒತ್ತಿ ಇಡು ಅದನ್ನು ಹೋಗಿ ಒತ್ತಿ ಇಟ್ಟು ನಾಳೆ ಅದೇನು ಕಂಪ್ಯೂಟ್ರ್ ಏನದು ತಗೋ, ಆಮೇಲೆ ಬಿಡಿಸ್ಕೊಳಕ್ಕೆ ಬರ್ತೈತೆ ರೊಕ್ಕಿದ್ದಾಗ. ಹೆಂಗಿದ್ರು ಈಗ ಬಜ್ಜಿ ಮಿರ್ಚಿ ಅಂಗಡಿ ಮಾಡಬೇಕು ಅಂತ ಮಾತಾಡ್ಕೊಂಡೇವಿ, ಅದ್ರಾಗ ಒಂದು ಸ್ವಲ್ಪ ಜೀವನ ದೇವ್ರು ಏನಾರು ಕೈ ಹಿಡ್ದ ದುಡಿಯಾಕತ್ವಿ ಅಂದರೆ ಬಿಡಿಸ್ಕೊಂಡ್ರಾತ, ಹೌದಿಲ್ಲ? ಅಷ್ಟಕ್ಕತ್ ತಗೋ, ನೀ ಹಂಗೆ ಮಾಡು. ಹಾಂ ಈಕಿ ಮತ್ತೆ ನಡ್ರಾಕ ತಣ ಕುಂದ್ರಲ್ಲೇ ಒತ್ತಿ ಇಡಾಕೊಂಡಾಳ, ಒತ್ತಿ ಇಟ್ಟರು ಅದನ್ನು ಬಿಡಿಸ್ಕೋಬೇಕಾ ನೋಡವ, ಕಂಪ್ಯೂಟ್ರ್ ಇದ್ದ ಓದ್ಬೇಕನ್ನ ಅದನ್ನು. ಹೌದಪ್ಪ. ಅಯ್ಯೋ ದೇವ್ರಿ. ಹಾಂ ತಡಿ ನಮ್ಮ ಅಂಗಡಿ ಸೌಕಾರಂದು ಮಗಂದು ಕಂಪ್ಯೂಟ್ರು ಒಂದು ಬಿಟ್ಟು ಎರಡು ಅದಾವು ಅಂತ ಏನೋ ಮಾತಾದಂಗೆ ಆಗಿತ್ತು. ಅವ್ರ ಕಡೆ ಯಾವ್ದಾರ ಸೆಕೆಂಡ್ ಹ್ಯಾಂಡ್ ಐತಾನೆ ಕೇಳ್ತೀನಿ. ಸೆಕೆಂಡ್ ಹ್ಯಾಂಡ್ ಆದ್ರೆ ನಡೀತೈತೆ ನಿನ್ಗೆ? ಹಾನಪ್ಪ ನಡೀತೈತಿ, ಕೇಳ್ರಿ ಒಂದು ಮಾತು. ಸರಿ, ಇವತ್ತು ತಡಿ ಅಂಗಡಿಗೆ ಹೋಗಿ ಬರ್ತೀನಿ. ಹೋಗಿ ಬಂದು ನಾನು ಏನು ಮಾಡ್ತೀನಿ ನಿಂಗೆ ಹೇಳ್ತೀನಿ ಏನನ್ನೋದು. ಹಾಂ, ಬೇಜಾರು ಮಾಡ್ಕೋಬೇಡ. ಏನಪ್ಪ ನಮ್ದೊಂದು ಈ ಅದೇನೋ ಅಂತಾರಲ್ಲ ಮಧ್ಯಮ ವರ್ಗದ ಕುಟುಂಬದವ್ರದ್ದು ಮುಗಿಯೋದೇ ಇಲ್ಲಿದು. ಸಂಜೆಲಿ ಸತ್ರಿ ಹಣ್ಣಿಗಿರೋದಲ್ಲ, ಮುಂಜಾನೆ ಸತ್ರಿ ಮಣ್ಣಿಗಿರೋದಲ್ಲ. ಜೀವನ ಪೂರ್ತಿ ಹಿಂಗೆ ಒದ್ದಾಡ್ಕೊಂತಾನೆ ಇದ್ದು ಸತ್ತು ಹೋಗಿಬಿಡೋದು ಒಂದಿನ. ಚಿಂತೆ ಮಾಡಬೇಡ, ಏನೋ ಒಂದು ಮಾಡ್ತೀನಿ ಅಂದನಲ್ಲ, ಏನು ನೋಡೋಣ, ಬರ್ಲಿ ಸಂಜೆಗೆ ಬರಲಿ, ಐತಂತಾನ ಇಲ್ಲಂತಾನ ಗೊತ್ತಾಕತಿ. ಹಂಗೊಂದು ಸೆಕೆಂಡ್ ಹ್ಯಾಂಡ್ ಅಂದ್ರೆ ಒಂದು ಕಮ್ಮಿಗೆ ರೊಕ್ಕ ಕೊಡ್ತಾರಲ್ಲ. ಕೊಡ್ತಾರ. ಅದ ನೋಡ, ಬೇಜಾರು ಆಗ್ಬೇಡ. ನನ್ನಿಂದ ಎಷ್ಟು ತ್ರಾಸು ನಿಮಗೆ. ನಾನು ಕಲಿಬೇಕು ಅಂದಿದ್ದಕ್ಕಲ್ಲ ನಿಮ್ಗೆ ಇಷ್ಟೊಂದೆಲ್ಲ ಖರ್ಚು. ಏನೂ ಆಗಲ್ಲ. ಏನು ಮತ್ತು ಹೌದು, ಓದೋದಂದ್ರೆ ಹಂಗಾಕತ್ತೇನ? ಅಯ್ಯೋ ಮತ್ತು ಅದ್ರ ಉದ್ದಕ್ಕೂ ರೊಕ್ಕ ಸುರಿದಾಗೆ ಕೈಯಾಗ ರೊಕ್ಕ ಅಂತ ಬರೋದು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡವ. ಹೋಗ್ಬಿಟ್ಟು ಚಿಂತೆ ಮಾಡ್ಬೇಡ, ಬೇಜಾರಾಗಬೇಡ. ಅದು ನಿಮ್ಮಪ್ಪ ಸ್ವಲ್ಪ ಸಾಲ ಆಗೈತಲ್ಲ, ಅದಕ್ಕೆ ಹಂಗೆ ಒದರಾಡ್ತಾನೆ ಅಷ್ಟೆ. ಹೋಗ್ಲಿಬಿಟ್ಟು ನೀ ಚಿಂತೆ ಮಾಡ್ಬೇಡ. ಅದು ಬಿಡು, ಹೋಲಿ ಸಂತಿ ಚೀಟಿ ಬರೀ ಬಾ, ಹೊಸ ಅಂಗಡಿ ಹಾಕಕ್ಕೆ. ಮತ್ತು ಅಲ್ಲೇ ಸಂತಿ ಎಲ್ಲ ತಗೋಬರ್ಬೇಕಲ್ಲ, ನಿಮ್ಮ ಅಪ್ಪನ ಕಾಯಿ ಕೊಟ್ರೆ ಅಂಗಡಿಯ ಎಲ್ಲ ತೊಗೊಂಬರ್ತಾರೆ. ಉಳ್ಕಿದ ಕಾಯಿ ಪಲ್ಲೆ ಮಾರ್ಕೆಟ್ನಾಗ ತರಿಸಿದ್ರಾತ. ಅವಕ್ಕ ಈಗ ಮನೋಜ ಫೋನ್ ಮಾಡಿದ್ದ. ಎದಕ್ಕೆ? ಹಂಗೆ ನಿನ್ನ ಕೇಳಕ್ಕಂತೇಳಿ ಹಚ್ಚಿದ್ದವ, ಮಾತಾಡಕ್ಕೆ ನಿನ್ನ ಜೋಡಿನ ಗೊತ್ತನ, ಆದ್ರೆ ನಿನಗೆ ಹೆಂಗೆ ಹಚ್ತಾನ, ಅದಕ್ಕೆ ನನಗೆ ಹಚ್ಚಿದ್ದ ಫೋನು. ನಾನು ಮಾತಾಡಿದ್ದೆ, ನೀನು ಕೇಳಿದ ಅಷ್ಟೊತ್ತಿನಾಗ ನಿಮ್ಮ ಅಪ್ಪ ಬಂದ್ಬಿಟ್ನವ. ಆಮೇಲೆ ಒಂಚೂರು ಫೋನ್ ಹಚ್ಚಿ ಮಾತಾಡ. ಏ ಹೋಗಜ್ಜಿ, ನಾ ಏನು ಫೋನಿಗೇನು ಮಾಡಕ್ಕೆ ಹೋಗಲ್ಲ. ನನ್ನ ಟೆನ್ಷನ್ ನನಗಾಗೈತಿ. ಅಪ್ಪ ನೋಡಿದ್ರೆ ಹೆಂಗಂತಾನ. ಅಯ್ಯೋ ದೇವ್ರೆ, ಏನು ನೋಡ್ರಿ ಏನವ ಪಾಪ, ಅದಕ್ಕೂ ಓದೋದೊಂದು ಹೊಟ್ಟಬೇನಿ. ಕರೀನ ರೊಕ್ಕ